ಕೊಪ್ಪಳದಲ್ಲಿ ಕತ್ತೆ ಹಾಲಿಗೆ ಭರ್ಜರಿ ಬೇಡಿಕೆ ಸೃಷ್ಟಿಯಾಗಿದೆ. ಮಹಾರಾಷ್ಟ್ರದಿಂದ ಬಂದು ಕತ್ತೆ ಹಾಲು ಮಾರಾಟ ಮಾಡಲಾಗ್ತಾ ಇದೆ. ಕೇವಲ 20 ml ಕತ್ತೆ ಹಾಲಿಗೆ ₹100 ಪೇ ಮಾಡಬೇಕು ಅಂತ ಹೇಳಿ ಔಷಧಿ ಹಾಕಿ ಕೊಟ್ಟರೆ 150ರಿಂದ 200 ಅಂತೆ. ಕೆಮ್ಮು ಶೀತಕ್ಕೆ ಕತ್ತೆ ಹಾಲು ಔಷಧಿ ಎನ್ನುವ ನಂಬಿಕೆ ಜನರ ಬಳಿ ಇದೆ. ಅಲರ್ಜಿ, ಮಧುಮೇಹ, ಜೀರ್ಣಕ್ರಿಯೆ, ಚರ್ಮರೋಗ, ಗಾಯಗಳ ಗುಣಕ್ಕೆ ಕತ್ತೆ ಹಾಲು ಔಷಧಿ ಅಂತ ಹೇಳಿ ನಂಬಿಕೆ ಇದೆಯಂತೆ. ಮಕ್ಕಳ ಮೂಳೆ ಗಟ್ಟಿಯಾಗಬೇಕು ಅಂತ ಹೇಳಿದ್ರೆ, ಹಸಿವು ಹೆಚ್ಚಿಸಬೇಕು ಅಂತ ಹೇಳಿದ್ರೆ ಕತ್ತೆ ಹಾಲು ಸಾಕಷ್ಟು ಅನುಕೂಲಕರವಾಗುತ್ತೆ ಅಂತ ಹೇಳಿ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಕತ್ತೆ ಹಾಲನ್ನು ಕುಡಿಸ್ತಾ ಇದ್ದಾರೆ ಪಾಲಕರು. ಹೀಗಾಗಿ ಕತ್ತೆ ಹಾಲಿಗೆ ಎಲ್ಲಿಲ್ಲ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಸಣ್ಣವರು ದೊಡ್ಡವರು ಎಲ್ಲರೂ ಕುಟ್ಬೇಕ್ರಿ. ಹಾಲು ಬಂದಿದ್ರಿ ಕತ್ತಿ ಹಾಲ್ರಿ ಕತ್ತಿ ಹಾಲ್. ಕೆಂಬರಲ್ಲ, ದಂಬರಲ್ಲ, ಶೀತ, ನೆಗಡಿ, ಜ್ವರ ಬರ್ಲರಿ. ಉಸಿರವ ಹಾಲ್ರಿ ಕತ್ತಿ ಕತ್ತಿ ಹಾಲ್. ಸಣ್ಣವರು ದೊಡ್ಡವರು ಎಲ್ಲರೂ ಕುಟ್ಬೇಕ್ರಿ. ಕತ್ತಿ ಹಾಲ್ರಿ. ಬಂದ್ರಿ ಮಹಾರಾಷ್ಟ್ರ ಅಲ್ಲ, ಈಗ ದಿನಕ್ಕೆ ಈ ಕತ್ತಿ ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ನಿಮ್ಗೆ? 2 ಲೀಟರ್ ಕೊಡೋಂಗಿಲ್ಲ ರೀ, ಒಂದು 1/2 ಲೀಟರ್ ಕೊಡ್ತೈತಿ. 1/2 ಲೀಟ್ರ್ ಕೊಡುತ್ತೆ ದಿನಕ್ಕೆ. ದಿನಕ್ಕೆ ಈಗ ನೀವು ಇಲ್ಲಿ ಈಗ ಇವ್ರಿಗೆ ಕೊಡ್ತಿರಲ್ಲ, ಮಕ್ಕಳಿಗೆ ಕೊಡ್ತಿರಲ್ಲ, ಎಷ್ಟು ಕೊಡ್ತೀರಿ? ಎಷ್ಟು? 20 ml ರೀ. 20 ml ಕೊಡ್ತೀರಿ. 20 mlಗೆ ಎಷ್ಟು ತೊಗೊತೀರಿ? ₹100. ಮತ್ತು ಬೇರೆ ಏನೋ ಔಷಧ ಹಾಕಿ ಕೊಟ್ಟರೆ? ಔಷಧ ಅಂತೆ ಗೋರಂಜಿ, ಕಸ್ತೂರಿ ಇರ್ತಾವೆ, ಹಾಕಿದ್ರೆ ₹100, ₹200 ಇರ್ತೈತಿ. ದಿನ ಎಷ್ಟು ಒಂದು ಅದು ಎಷ್ಟು ಕೊಡುತ್ತಾ ಅಷ್ಟು ಲೀಟ್ರ್ ಮಾತ್ರ ಮಾರಾಟ ಮಾಡಿ ಹೋಗ್ಬಿಡೋದ? ಅಲ್ಲ, ನೀವು ಈ ಕಡೆ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಎಲ್ಲ ಮುಗಿಸಿರಿ. ಅಲ್ಲ, ಈಗ ನೀವು ಒಬ್ಬರೇ ಬಂದ್ರೆ ನಿಮ್ಮ ಜೊತೆಗೆ ಯಾರನ್ನು? 4-5 ಮಂದಿ ಅವ್ರಿ. 4-5 ಜನ ಬಂದಿರೇನಾ? ಇಲ್ಲೇ ಊರಾಗ ಅಡ್ಡಾಡಕತ್ತಾರ. ಅಲ್ಲ ಸೇರೋದು ಎಲ್ಲರೂ ಹೋಗಿ ಒಂದು ಕಡೆ ಇರೋದು? ಇಲ್ಲೇ ಏನಾರು ಒಂದು ಜಾಗಿ ಇರೋದು, ಹಸಿ ಮಾಡೋದು, ಹಸಿ ಮಾಡಿ ಒಂದು 4-5 ದಿನ ಇರೋದು, ಹೋಗೋದು ಇನ್ನು ಬೇರೆ ಊರಿಗೆ.